ಎಲ್ಲರಿಗೂ ನಮಸ್ಕಾರ. ಸಮಸ್ತ ಶಿರಾ ತಾಲೂಕಿನ ಜನತೆಗೆ ಒಂದು ವಿಷಯ ಹೇಳಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಶಿರಾ ತಾಲೂಕಿನ ಜೀವನಾಡಿ ಮದ್ಲೂರು ಕೆರೆಗೆ ಗಂಗಾ ಪೂಜೆ ಮತ್ತು ಬಾಗಿನ ಅರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಹ್ವಾನ ನೀಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ದಿನಾಂಕ 7ನೇ ತಾರೀಕು ಭಾನುವಾರದಂದು ಬೆಳಗ್ಗೆ 9 ಗಂಟೆಗೆ ಮದ್ಲೂರು ಕೆರೆ ಹತ್ರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕರು ಭಾಗವಹಿಸಬೇಕು. ಶಿರಾ ತಾಲೂಕಿನ ಪ್ರತಿಯೊಬ್ಬ ಯುವಕರು ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಹಾಗೆ ಹಿರಿಯರು, ಮುತ್ಸದಿಗಳು, ಮುಖಂಡರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು. ಆತ್ಮೀಯ ಬಂಧುಗಳೇ, ಸುಮಾರು 4 ದಶಕಗಳ ಕಾಲ ಸತತ ಬರಗಾಲದಿಂದ ಬರದಾಗಿದ್ದ ಶಿರಾ ತಾಲೂಕಿಗೆ ಹೇಮೆ ಹರಿದ ನಂತರ ತಾಲೂಕಿನ ಜೀವನಾಡಿ ಮದಲೂರು ಕೆರೆಗೆ ಜೀವಕಳೆ ಬಂದಿದ್ದು ಹಲವು ಹೋರಾಟಗಾರರ ಪರಿಶ್ರಮದಿಂದ ಹಾಗೂ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾದಂತ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ತಮ್ಮ ನೀರಾವರಿ ಹೋರಾಟದಿಂದಲೇ ರೈತರಿಂದ ಬರದ ನಾಡಿನ ಭಗೀರಥ ಎಂದು ಹೆಸರುವಾಸಿಯಾಗಿರುವ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರ ದೂರದೃಷ್ಟಿಯಾಗಿದೆ. ರೈತರ ಬಗೆಗಿನ ಕಾಳಜಿ ಮತ್ತು ತನಗೆ ಮತ ನೀಡಿದ ಮತದಾರರ ಋಣ ತೀರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅಡೆತಡೆಗಳು ಬಂದರೂ ತಮ್ಮ ಛಲ ಹೋರಾಟದ ಫಲದಿಂದ ದಶಕಗಳ ಹಿಂದೆ ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸುವ ಯೋಜನೆ ಜಾರಿಗೆ ತಂದಿದ್ದು, ಕಳ್ಳಂಬೆಳ ಕೆರೆಯಿಂದ ಮದಲೂರು ಕೆರೆಗೆ ಸುಮಾರು 66 ಕೋಟಿ ವೆಚ್ಚದಲ್ಲಿ 34 ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ನಿರ್ಮಾಣ ಮಾಡುವ ಸಲುವಾಗಿ ಕಳೆದ 5 ವರ್ಷಗಳಲ್ಲಿ 4 ಬಾರಿ ಮದಲೂರು ಕೆರೆಗೆ ಹೇಮಾವತಿ ನದಿ ನೀರಿಂದ ಭರ್ತಿಯಾಗಿ ಕೋಡಿ ಹರಿದಿದ್ದು ತಾಲೂಕಿನ ಅಂತರ್ಜಲ ವೃದ್ಧಿಯಲ್ಲಿ ಮಹತ್ವದ ಸಾಧನೆಯಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ ಹಲವಾರು ಹೋಬಳಿಗಳ ಜೊತೆ ನೆರೆಯ ಹಿರಿಯೂರು, ಪಾವಗೋಡ ಮತ್ತು ಆಂಧ್ರ ಪ್ರದೇಶದ ಮಡಕ್ಷಿರ ತಾಲೂಕಿನ ಹಲವು ಹೋಬಳಿಗಳಿಗೆ ಈ ಯೋಜನೆಯಿಂದ ಅಂತರ್ಜಲ ವೃದ್ಧಿಯಾಗಿದೆ. ಬರಗಾಲದಿಂದ ಬಳಲುತ್ತಿರುವ ಬಯಲು ಸೀಮೆಯ ಜನರಿಗೆ ಭಗೀರಥನಾಗಿ ಬಂದು ಅವರ ಜೀವನ ಹಸನು ಮಾಡಿದ ನಮ್ಮ ನೆಚ್ಚಿನ ನಾಯಕ, ಹಿರಿಯ ಮುತ್ಸದಿ ರಾಜಕಾರಣಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು. ಹೌದು ಬಂಧುಗಳೇ, ಏನ್ ಇಷ್ಟೊತ್ತು ನಾನು ಹೇಳ್ದೆ ಇದೆಲ್ಲ ಕೂಡ ನಮ್ಮ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರ ಸಾಧನೆ. ದಯವಿಟ್ಟು ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಹಿರಿಯರು ಹಾಗೆ ಅಭಿಮಾನಿಗಳು ಪ್ರತಿಯೊಬ್ರು ಈ ಒಂದು ಗಂಗಾ ಪೂಜಾ ಹಾಗೂ ಬಾಗಿನ ಅರ್ಪಣೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.